ಜೋಡಿ ಕೃಷ್ಣಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ದೇವಾಲಯಕ್ಕೆ 4,000 ಅಡಿ ಗ್ರಾನೈಟ್ ನೀಡಿ ಸೇವೆ ಸಲ್ಲಿಸಿ ಜನ ಮೆಚ್ಚುಗೆ ಗಳಿಸಿದ ಕರುಣಾಮಯಿ ಲಕ್ಷ್ಮಣಗೌಡರು. ಕೋಲಾರ ತಾಲೂಕಿನ ನರಸಾಪುರ ಬಳಿಯ ಜೋಡಿ ಕೃಷ್ಣಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಕರಗದ ದ್ರೌಪದಾಂಬ ಶ್ರೀ ಕೃಷ್ಣ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಅಗತ್ಯ ಇರುವ 4,000 ಅಡಿ ಗ್ರಾನೈಟ್ ನೀಡಿ ಸೇವೆ ಸಲ್ಲಿಸಿದ ಎಲ್ಜಿ ಫೌಂಡೇಶನ್ನ ಕರುಣಾಮಯಿ ಲಕ್ಷ್ಮಣಗೌಡರು ಜನ ಮೆಚ್ಚುಗೆಯನ್ನ ಗಳಿಸಿದರು. ದೇವಾಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಕರುಣಾಮಯಿ ಲಕ್ಷ್ಮಣಗೌಡರು, ನಿಮ್ಮ ಊರಿನ ಒಗ್ಗಟ್ಟು ಮೆಚ್ಚುವಂತದ್ದು. ನಿಮ್ಮ ನಿಸ್ವಾರ್ಥ ಗುಣಕ್ಕೆ ಹಾಗೂ ನಿಮ್ಮಗಳ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ. ನಾನು ಕೇವಲ ಆಶ್ವಾಸನೆ ನೀಡುವುದಿಲ್ಲ, ನಾನು ಮಾತು ಕೊಟ್ಟಂತೆ ನಡೆದುಕೊಳ್ಳುತ್ತೇನೆ. ನಾನು ಮಾಡುವ ಕೆಲಸ ಶಾಶ್ವತವಾಗಿರಬೇಕು ಎಂದರು. ಗ್ರಾಮದ ಶ್ರೀನಿವಾಸರವರು ದೇವಾಲಯದ ಬಗ್ಗೆ ತಿಳಿಸಿದಾಗ, ನಾನು ಕೇವಲ ಭರವಸೆ ನೀಡದೆ ಕೆಲಸ ಪೂರ್ಣಗೊಳಿಸುವುದರ ಕಡೆ ಗಮನ ನೀಡುತ್ತೇನೆ. ಶ್ರೀನಿವಾಸರವರು ಹಾಗೂ ಗ್ರಾಮಸ್ಥರು ನನಗೆ ಸೇವೆ ಮಾಡಲು ಅವಕಾಶ ನೀಡಿದ್ದು, ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಉಳಿಸಿಕೊಂಡು ಗ್ರಾನೈಟ್ಗೆ ಅಗತ್ಯ ಇರುವ ಹಣದ ವ್ಯವಸ್ಥೆಯನ್ನ ಇವತ್ತೇ ಮಾಡುವುದಾಗಿ ಹೇಳಿದ್ರು. ಶ್ರೀನಿವಾಸ್ ಒಳ್ಳೆಯ ವ್ಯಕ್ತಿಯಾಗಿದ್ದು ಅವರನ್ನು ಬೆಳೆಸುವ ಕೆಲಸವನ್ನು ಗ್ರಾಮಸ್ಥರು ಮಾಡುವಂತೆ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಸೇರಿದಂತೆ ಗ್ರಾಮದ ಮುಖಂಡರುಗಳು ಹಾಜರಿದ್ದರು. ಹಾಗೂ ಶ್ರೀಕೃಷ್ಣ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ವಿಘ್ನೇಶ್ವರನ ಜೊತೆಗೂಡಿ ಏನು ನಮ್ಮ ಜೋಡಿ ಕೃಷ್ಣಾಪುರ ಗ್ರಾಮದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಆದರೆ ಈ ದೇವಸ್ಥಾನ ಹತ್ರ ಬಂದಾಗ ನನಗನ್ಸಿದ್ದು ಈ ಊರಿನ ಒಂದು ಒಗ್ಗಟ್ಟು. ಆದರೆ ನಾವು ಯಾವುದೇ ಒಂದು ವಿಚಾರಕ್ಕೆ ಬೇರೊಂದು ವಿಚಾರಕ್ಕೆ ನಾವು ಸೇರಿಸಬೇಕಾದ ಜನನ ಬಹಳಷ್ಟು ಶ್ರಮ ಪಡಬೇಕಾಗುತ್ತೆ. ಆದರೆ ಇಲ್ಲಿ ಯಾವುದೇ ಸ್ವಾರ್ಥವನ್ನು ಇಟ್ಕೊಳ್ಳದೆ ಒಂದು 10 ನಿಮಿಷಕ್ಕೆ ಮೊದಲು ನಾನು ಹೊಸಕೋಟೆ ಬಿಡ್ತಿದ್ದೀನಿ ಅಂತ ಹೇಳಿದಾಗ ಬಹುಶಃ ಶ್ರೀನಿವಾಸ್ ಏನಾದರೂ ಎಲ್ರಿಗೂ ಹೇಳಿಟ್ಟಿದ್ದೇನೋ ಗೊತ್ತಿಲ್ಲ. ಆದರೆ ಇಷ್ಟೊಂದು ಜನಸ್ತೋಮ ಸೇರಿ ನನ್ನನ್ನು ಈ ದೇವಸ್ಥಾನಕ್ಕೆ ನಿಮ್ಮ ಕೈಲಾದಂಥ ಸೇವೆನ ಮಾಡಿಕೊಡ್ಬೇಕು ಅಂತ ಒಂದು ಆಹ್ವಾನ ಕೊಟ್ಟಿದ್ದಾರೆ. ನನ್ನನ್ನು ಕರೆದು ಈ ದೇವಸ್ಥಾನನ ಸೇವೆ ಮಾಡಿಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಹಣೆ ಹೆಚ್ಚಿ ನಮಸ್ಕರಿಸುತ್ತಾ ಕೈಲಾದ ಸೇವೆಯನ್ನ ಈ ಕರಗದಮ್ಮ ಅಥವಾ ದ್ರೌಪದಮ್ಮ ದೇವಸ್ಥಾನ ಅಂತ ಏನ್ ಹೇಳ್ತಾರೆ, ಈ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ನಾನು ಮಾಡಿಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಬಹುಶಃ ನನ್ನ ಹತ್ರ ಎರಡಿಲ್ಲ, ಒಂದು ಮಾಡ್ತೀನಿ, ನೋಡ್ತೀನಿ, ಕೊಡ್ತೀನಿ ಅನ್ನೋದಿಲ್ಲ. ಆಮೇಲೆ ಆಶ್ವಾಸನೆ ಅನ್ನೋಂಥ ಪದನ ಯಾರು ಕೂಡ ಅದನ್ನು ಮಾಡಬಾರದು. ಬಹುಶಃ ಸುಮಾರು ದಿವಸಗಳಿಂದ ನನಗೆ ಶ್ರೀನಿವಾಸ್ ಹೇಳ್ತಿದ್ರು, ಅಣ್ಣ ನೀವು ಬರಬೇಕು, ನಮ್ಮ ದೇವಸ್ಥಾನಕ್ಕೆ ಏನಾದ್ರು ನಿಮ್ಗೆ ಸೇವೆ ಮಾಡಬೇಕು, ನಿಮ್ಮ ಹೆಸರಿರ್ಬೇಕಣ್ಣ, ದಯವಿಟ್ಟು ಬನ್ನಿ ಅಂತ. ಆದ್ರೆ ನಾನು ಹೇಳಿದೆ, ನೋಡಪ್ಪ ಬಂದು ನೋಡ್ಕೊಂಡ್ಬಂದು ನಾನೇನೋ ಕೊಡಿಸಿದಾಗ ನೀನು ತರ್ತೀಯ ಲಾಸ್ಟಿಯಾಗಿ ಸೇವೆ ನಿಂತು ಹೋಗುತ್ತೆ. ಅಂತ ಸಂದರ್ಭದಲ್ಲಿ ನನ್ನನ್ನು ಕರಲೇಬೇಡ. ನಾನೇನಾದ್ರೂ ಬಂದಿದ್ದೀನಿ ಅಂದ್ರೆ ಆ ಕೆಲಸ ಪರಿಪೂರ್ಣ ಆಗುತ್ತೆ ಅನ್ನೋದಾದ್ರೆ ನನ್ನನ್ನು ಕರಿ. ನನ್ನ ಕೈಲಾದಂತ ಸಣ್ಣ ಹಳ್ಳಿಲಿ ಸೇವೆ ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತ ಮೊದಲೇ ಹೇಳಿದ್ದೆ. ಆದ್ರೆ ಶ್ರೀನಿವಾಸ ಕರೆದಿದ್ದಾರೆ. ಈ ದೇವಸ್ಥಾನಕ್ಕೆ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೇನು ತುಂಬಾ ಕಾಲಾವಧಿಗಳು ಕೊಡಂಗಿಲ್ಲ ಅನ್ಸುತ್ತೆ. ಕಾಲಾವಧಿ ಕೊಟ್ಟರೆ ಯಾವ್ದೋ ಜಮೀನು ಮಾರಿಸ್ಬಿಟ್ಟು ಶ್ರೀನಿನ ಕೈ ದೇವಸ್ಥಾನ ಇನಾಗ್ರೇಷನ್ ಮಾಡಿಸ್ತಾರೆ. ನಾವು ಏನಾದ್ರೂ ಕೊಡ್ತಾರೆ ಅಂದ್ರೆ ಜನ ಸೇರ್ತಾರೆ. ಆದ್ರೆ ಯಾವುದೂ ಇಲ್ಲದೆ ಲಕ್ಷ್ಮಣಗಳು ಬರ್ತಾರೆ ಅಂದ ಮಾತ್ರಕ್ಕೆ ಇಷ್ಟೊಂದು ಜನ ನೀವು ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಪಡದೆ ಇಲ್ಲಿ ಸೇರಿದ್ರಂದ್ರೆ ಒಂದು ಭಯ, ಭಕ್ತಿ, ಪೂರ್ವ. ಒಂದು ಊರಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ, ಒಂದು ಶಾಲೆ ನಿರ್ಮಾಣ ಆದ್ರೆ ಎಲ್ಲೋ ಬೇರೆ ಕಡೆ ಹೋದ್ರೆ ನಾವು ಚಪ್ಪಲಿಗಳು ಹಾಕೊಂಡು ಹೊರಟ್ಬಿಡ್ತೀವಿ. ಆದ್ರೆ ಎಲ್ಲಾದ್ರೂ ಒಂದು ದೇವಸ್ಥಾನ ಕಾಣಿಸಿದೆ ಅಂತಂದ್ರೆ ಚಪ್ಪಲಿಗಳನ್ನ ಎಲ್ಲೋ ಬಿಟ್ಬಿಟ್ಟು ತಲೆ ಬಗ್ಸಿ ದೇವಸ್ಥಾನ ನಮಸ್ಕಾರ ಮಾಡಿ ಒಳಗಡೆ ಹೋಗ್ತೀವಿ. ಹಂಗೇನಾದ್ರೂ ಮಾಡ್ತೀವಿ ಅಂದ್ರೆ ಅದು ದೇವಸ್ಥಾನಕ್ಕೆ ಮಾತ್ರ. ಹಂಗೆ ನೀವೆಲ್ಲ ಒಂದು ಒಗ್ಗಟ್ಟಿಂದ ಇದ್ದೀರಿ. ಪಾಪ ಶ್ರೀನಿವಾಸು ತುಂಬಾ ಶ್ರಮಜೀವಿ, ಆಮೇಲೆ ಮಾತಸ್ಥ. ಅವನ ಕೈಲಿಂದ ಮಾತು ಕೊಟ್ಟಿದ್ದಾನೆ ಅಂದ್ರೆ ಚಿಕ್ಕ ವಯಸ್ಸಾದ್ರೂ ನಿಮ್ಮಂತರ ಹಿರಿಯರ ಹತ್ರ ತುಂಬಾ ದೊಡ್ಡ ಕೆಲಸಗಳು ಮಾಡ್ತಾನೆ. ನೀವು ಕೂಡ ಅವನನ್ನ ಕೈ ಬಲಪಡಿಸಿ ಅವನನ್ನು ಬೆಳೆಸಿ ಉಳಿಸ್ರಿ. ಅವನು ಪಾಪ ಅವ್ನ ಕೈ ಸೇರಿದೆ ಅನ್ಬಿಟ್ಟು ಅವ್ನು ಬೇಕಾದ್ರೆ ತಲೆ ಕೊಟ್ಬಿಟ್ಟು ಜಮೀನು ಮಾರಿಬಿಡ್ತಾನೆ. ನಾನು ಹೇಳ್ದಂಗೆ ದೇವಸ್ಥಾನ ತಲ್ಕೊಟ್ಟಿದ್ದೀನಿ, ಲಕ್ಷ್ಮಣ್ ಗೌಡ್ರು ಹೇಳಿದ್ದಾರೆ, ನಾನು ಅದನ್ನ ಮುಗಿಸ್ಲೇಬೇಕು ಅಂತ. ಹಂಗಾಗಿ ಅವನ ಕೈನ ಬಲಪಡಿಸೋಂಥ ಕೆಲಸ ನಾವು ಮಾಡೋಣ ಅಂತೇಳಿ ಇವತ್ತು ಏನು ಗ್ರಾನೈಟು ನನ್ನ ಮೇಲೆ ವಿಶ್ವಾಸ ಇಟ್ಟು ಪಾಪ ಪೂರ್ತಿ ಹಾಕ್ಸ್ಕೊಡ್ಬೇಕಂತ ಹೇಳಿದ್ದಾರೆ. ನನಗೆ ಅವರು ಕೊಟ್ಟಂತ ಸೇವೆನ ಪರಿಪೂರ್ಣವಾಗಿ ಮಾಡಿಕೊಡ್ತೀನಿ. ಯಾರು ಕೂಡ ಅದನ್ನ ಬೇರೆ ರೀತಿ ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ ಗ್ರಾನೈಟ್ ಪೂರ್ತಿ ಕೂಡ ನಾನು ಇವತ್ತೇ ಅದರ ಏನಿದೆಯೋ ಅದು ಚೆಕ್ ಕೊಡೋಂಥ ವ್ಯವಸ್ಥೆ ಮಾಡ್ತೀನಿ.